ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಾವಣ್ಯ. ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೊಬೈಲ್ನ ಯೂಸ್ ಮಾಡಿಕೊಂಡು, ಮೊಬೈಲ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ನ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊಬೈಲ್ ಯೂಸ್ ಮಾಡಿಕೊಂಡು, ಮೊಬೈಲ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ವೀಡಿಯೋಸ್ನ ತುಂಬ ಚೆನ್ನಾಗಿ ವಿತಿನ್ 10 ಮಿನಿಟ್ಸಲ್ಲೇ ತುಂಬ ಚೆನ್ನಾಗಿ ವೀಡಿಯೋಸ್ನ ಎಡಿಟ್ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ನ ಎಕ್ಸ್ಪ್ಲೈನ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೇನಾದರೂ ವೀಡಿಯೋಸು ಈ ಟಾಪಿಕ್ ಮೇಲೆ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಖಂಡಿತ ನಾನು ಆ ವೀಡಿಯೋಸ್ನ ಮಾಡ್ತೀನಿ. ಬನ್ನಿ ನೋಡೋಣ ಕೈನ್ ಮಾಸ್ಟರ್ ಅನ್ನೋ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ನ ಹೇಗೆ ಎಡಿಟ್ ಮಾಡೋದು ಅಂತ. ನಾನು ಆಲ್ರೆಡಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಸರಿ, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಈಗ ಓಪನ್ ಮಾಡಿದ್ಮೇಲೆ ಇಲ್ಲಿ ನೀವು ಈ ಥರ ಸ್ಕ್ರೀನ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಬಟನ್ನ ಟ್ಯಾಪ್ ಮಾಡಿದ ತಕ್ಷಣ ಇದರಲ್ಲಿ 16:9 ರೆಸಲ್ಯೂಷನ್ ಇರೋ ಒಂದು ಐಕನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಅಂತ ಮಾಡಿ. ನಿಮಗೆ ಓಪನ್ ಮಾಡಿದ್ಮೇಲೆ ಕೈನ್ ಮಾಸ್ಟರು ಈ ಥರ UI ಕಾಣುತ್ತೆ. ನಾನು ಕೈನ್ ಮಾಸ್ಟರ್ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೀವು ಕೈನ್ ಮಾಸ್ಟರ್ನ ಹೆಂಗೆ ಇನ್ಸ್ಟಾಲ್ ಮಾಡ್ಕೊಬೇಕು ಅಂತ ಅಂದರೆ, ಪ್ಲೇಸ್ಟೋರಲ್ಲಿ ಹೋಗಿ ಕೈನ್ ಮಾಸ್ಟರ್ನ ಇನ್ಸ್ಟಾಲ್ ಮಾಡ್ಕೋಬೇಡಿ. ಬಿಕಾಸ್ ಅದರಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ವಾಟರ್ ಮಾರ್ಕು ಮತ್ತು ಲೇಯರ್ ಆಪ್ಷನ್ಸು ತುಂಬ ಅಡ್ವಾನ್ಸ್ಡ್ ಫೀಚರ್ಸು ಇಲ್ಲ ಪ್ಲೇಸ್ಟೋರಲ್ಲಿರೋ ಕೈನ್ ಮಾಸ್ಟರ್ಗೆ. ಹಾಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಶೇರ್ ಮಾಡ್ತೀನಿ, ಕೈನ್ ಮಾಸ್ಟರ್ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು, ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ದಯವಿಟ್ಟು ಅದರಿಂದನೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟೊಂದು ಆಪ್ಷನ್ಸು ಅದರಿಂದ ಸಿಗುತ್ತೆ. ಸೊ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ಥರ UI ಇಂಟರ್ಫೇಸ್ ಕಾಣುತ್ತೆ. ಇದರಲ್ಲಿ ಇವಾಗ ನೀವು ವೀಡಿಯೋಸ್ನ ಇಂಪೋರ್ಟ್ ಮಾಡ್ಕೊಬೇಕು ಅಂದರೆ ಮೀಡಿಯಾ ಅಂತ ಇದೆಯಲ್ಲ, ಇದನ್ನು ಟ್ಯಾಪ್ ಮಾಡಿ. ನೀವು ಮೊಬೈಲಲ್ಲಿ ಏನೇನು ವೀಡಿಯೋಸ್ ಇದೆ, ಇಮೇಜಸ್ ಇದೆ, ಅದು ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಇದರಲ್ಲಿ ನೀವು ವೀಡಿಯೋಸ್ನ ಇಂಪೋರ್ಟ್ ಮಾಡ್ಕೊಬೋದು. ಸಪೋಸ್ ನಾನು ಓಪನ್ ಮಾಡಿ ಸಮ್ ವೀಡಿಯೋಸ್ನ ಇಂಪೋರ್ಟ್ ಮಾಡ್ಕೊತೀನಿ. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಕ್ಲೋಸ್ ಮಾಡ್ಬೋದು. ಇನ್ನೂ ಬೇಕು ಅಂದರೆ ಇನ್ನೂ ವೀಡಿಯೋಸ್ನ ಇಂಪೋರ್ಟ್ ಮಾಡ್ಕೊಬೋದು. ಇನ್ನೂ ಮಾಡ್ತಾಯಿದ್ದೀನಿ, ನಾನು ಕ್ಲೋಸ್ ಮಾಡಿದೆ. ಸಪೋಸ್ ನಿಮ್ಗೆ ಇದು ವೀಡಿಯೋ ಬೇಡ, ಡಿಲೀಟ್ ಮಾಡಬೇಕು. ಹೆಂಗೆ ಡಿಲೀಟ್ ಮಾಡ್ತೀರಾ? ಇದು ಬೇಡ, ಡಿಲೀಟ್ ಮಾಡಬೇಕು. ಹೆಂಗೆ ಡಿಲೀಟ್ ಮಾಡ್ತೀರಾ? ಇಲ್ಲಿ ಡಿಲೀಟ್ ಒಂದು ಇಮೇಜ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆಗುತ್ತೆ. ಈಗ ಇದೊಂದು ವಿಡಿಯೋ ಇದೆ, ಇದನ್ನು ಎಂಡಲ್ಲಿ ನಾನು ಕಮ್ಮಿ ಮಾಡಬೇಕು. ಅಂದರೆ ನಾನು ಸಮ್ ಕಂಟೆಂಟ್ನ ತೆಗಿಬೇಕು ಎಂಡಲ್ಲಿ. ಹೆಂಗೆ ತೆಗಿಬೇಕು ಅಂದರೆ ಜಸ್ಟ್ ಇದನ್ನು ವಿಡಿಯೋ ಸೆಲೆಕ್ಟ್ ಮಾಡಿಬಿಟ್ಟು ಈ ಕಡೆ ಎಳೀರಿ ಅಷ್ಟೇ. ಇದನ್ನು ಅಂಡು ಮಾಡಬೇಕು ಅಂತ ಅಂದರೆ ಇದನ್ನು ಮಾಡಿ, ಅದು ಅಂಡು ಆಗುತ್ತೆ. ಸಪೋಸ್ ನಾನು ಇದೇ ವಿಡಿಯೋನ ಬಿಗಿನಿಂಗ್ ಪಾಯಿಂಟಲ್ಲಿ ಏನಾದರೂ ಶ್ರಿಂಕ್ ಮಾಡಬೇಕು ಅಂತ ಅಂದರೆ ಬಿಗಿನಿಂಗಲ್ಲಿ ಈ ಥರ ಎಳೀರಿ, ಇದು ಶ್ರಿಂಕ್ ಆಗುತ್ತೆ. ಅದೇ ಥರ ನಾನಿಲ್ಲಿ ಈ ವಿಡಿಯೋದಲ್ಲಿ ಈ ಪೊಸಿಷನಲ್ಲಿ ಇರ್ತೀನಿ. ಇದು ಹೆಡ್ಡರ್ ಅಂತ ಕರಿತೀವಿ. ಈ ಪೊಸಿಷನ್ ಏನಿದೆಯೋ ಇದನ್ನು ಟೈಮ್ ಲೈನ್ ಅಂತ ಕರಿತೀವಿ. ಈ ಹೆಡ್ ಇದೆಯಲ್ಲ, ಹೆಡ್ಡಿಂದ ಬಿಗಿನಿಂಗು ನಾನು ಹೋಗಬೇಕು, ಅಂದರೆ ಬಿಗಿನಿಂಗ್ ಆಫ್ ದ ವಿಡಿಯೋಗೆ ಹೋಗಬೇಕು. ಹೆಂಗೆ ಹೋಗೋದು ಅಂತಂದರೆ ಇಲ್ಲಿ ಒಂದು ಐಕಾನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಮೂವ್ ಟು ದ ಬಿಗಿನಿಂಗ್ ಸೆಲೆಕ್ಟ್ ಮಾಡಿ ಬಿಗಿನಿಂಗ್ ಹೋಗುತ್ತೆ. ನಾನು ಎಂಡ್ಗೆ ಹೋಗಬೇಕಪ್ಪ, ಮತ್ತು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಡಿಗೆ ಹೋಗುತ್ತೆ. ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ನೋಡಿ ಇದು ಎಂಡಿಗೆ ಹೋಗ್ತಾ ಇರುತ್ತೆ. ಬಿಗಿನಿಂಗ್ ಹೋಗಬೇಕು ಅಂದರೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ಬಿಗಿನಿಂಗ್. ಎಂಡಿಗೆ ಹೋಗಬೇಕು ಅಂದರೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ಮೂವ್ ಟು ದ ಎಂಡ್. ಸಪೋಸ್ ನಾನು ಮತ್ತೆ ಎಲ್ಲಿದ್ನೋ ಅಲ್ಲೇ ವಾಪಸ್ ಬರಬೇಕು ಅಂದರೆ ಮೂವ್ ಟು ದ ಪ್ರೀವಿಯಸ್ ಪಾಯಿಂಟು. ಇದು ಎಕ್ಸ್ಪ್ಯಾಂಡ್ ಆಪ್ಷನ್. ಇದು ಅಂದರೆ ಹೆಡ್ನ ಮೂವ್ ಮಾಡೋಕ್ಕೆ ಆಪ್ಷನು. ನೆಕ್ಸ್ಟು ನಾನು ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಈ ಸ್ಕ್ರೀನ್ನ ಅಂದರೆ ಇದು ಎಕ್ಸ್ಪ್ಯಾಂಡ್ ಸ್ಕ್ರೀನು. ಇನ್ನು ಕ್ಲಿಕ್ ಮಾಡಿದರೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಇದನ್ನು ಕ್ಲಿಕ್ ಮಾಡಿದರೆ ಮತ್ತೆ ವಾಪಸ್ ಬರುತ್ತೆ. ನೆಕ್ಸ್ಟು ನಾನು ವಿಡಿಯೋನ ಸ್ಪ್ಲಿಟ್ ಮಾಡಬೇಕು ಅಥವಾ ಟ್ರಿಮ್ ಮಾಡಬೇಕು. ನನಗೊಂದು ಸ್ವಲ್ಪ ಏನೋ ವೀಡಿಯೋದಲ್ಲಿ ನನಗೆ ಯಾವುದೋ ಒಂದು ಪೋರ್ಷನ್ನು ಬೇಡ. ಅದನ್ನು ಹೆಂಗೆ ನಾನು ರಿಮೂವ್ ಮಾಡೋದು ಅಂತ ಅಂದರೆ, ಸಪೋಸ್ ಇಲ್ಲಿ ಹೆಡ್ನ ಇಲ್ಲಿಗೆ ತೊಗೊಂಬಂದಿನಿ. ರೈಟಲ್ಲಿ ನನಗೆ ಯಾವ ಕಂಟೆಂಟು ಬೇಡ. ಇದು ಕತ್ತರಿ ಐಕನ್ನ ಟ್ಯಾಪ್ ಮಾಡಿಬಿಟ್ಟು ಟ್ರಿಮ್ ರೈಟ್ ಅಂತ ಕೊಡಿ, ರೈಟ್ ಟ್ರ್ಯಾಪ್ ಆಗುತ್ತೆ, ಅಂದರೆ ಟ್ರಿಮ್ ಆಗುತ್ತೆ. ಅದೇ ನಿಮಗೆ ಲೆಫ್ಟ್ ಟ್ರಿಮ್ ಬೇಕು ಅಂತ ಅಂದರೆ ಲೆಫ್ಟ್ ಟ್ರಿಮ್ ತೊಗೊಳ್ಳಿ, ಲೆಫ್ಟ್ ಟ್ರಿಮ್ ಆಗುತ್ತೆ. ಅದೇ ನೀವು ಪೀಸ್ ಮಾಡಬೇಕು ಈ ವಿಡಿಯೋನ ಅಂತ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಟ್ರಿಮ್ಗೆ ಹೋಗಿ ಸ್ಪ್ಲಿಟ್ ಅಂತ ಕೊಡಿ, ಲೆಫ್ಟ್ ಟು ರೈಟು ಸ್ಪ್ಲಿಟ್ ಆಗುತ್ತೆ.
ನೆಕ್ಸ್ಟು ನೆಕ್ಸ್ಟು ಆಪ್ಷನ್ ಬಂದ್ಬಿಟ್ಟು ಲೇಯರ್ಸ್ ಅನ್ನೋ ಆಪ್ಷನ್ನು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಪ್ಷನ್ನು. ಸೊ ನೀವು ನಾನು ಕೊಟ್ಟಿರೋ ಲಿಂಕು ಇಂದ ಕೈನ್ಮಾಸ್ಟರ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ರೆ ಅಷ್ಟೇ ನಿಮಗೆಲ್ಲ ಆಪ್ಷನ್ಸು ಸಿಗುತ್ತೆ. ಸೊ ಲೇಯರ್ ಆಪ್ಷನ್ಸಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಅಂದರೆ, ಸಪೋಸ್ ನನಗೆ ಇಲ್ಲೊಂದು ವಿಡಿಯೋ ಇದೆ, ನಾನು ಎಲ್ಲ ವಿಡಿಯೋನೂ ಡಿಲೀಟ್ ಮಾಡ್ಕೊತೀನಿ. ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ನಿಮ್ಗೆ ಬೇಗ ಅರ್ಥ ಆಗುತ್ತೆ. ಇದೊಂದೇ ವಿಡಿಯೋ ಇದೆ. ಈಗ ಈ ವಿಡಿಯೋಸ್ ಮೇಲೆ ವಿಡಿಯೋ ಆ್ಯಡ್ ಮಾಡಬೇಕು ಅಥವಾ ವಿಡಿಯೋ ಮೇಲೆ ಏನಾದರೂ ಇಮೇಜ್ ಆ್ಯಡ್ ಮಾಡಬೇಕು, ವಿಡಿಯೋ ಮೇಲೆ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂದರೆ ಲೇಯರ್ಸ್ ಈಸ್ ದ ಬೆಸ್ಟ್ ಆಪ್ಷನ್. ಸೊ ಈಗ ನಾನು ಲೇಯರ್ಸ್ಗೆ ಹೋಗ್ಬಿಟ್ಟು ಇದ್ರ ಮೇಲೆ ಒಂದು ಈ ವಿಡಿಯೋ ಮೇಲೆ ಒಂದು ವಿಡಿಯೋ ಪ್ಲೇ ಮಾಡಬೇಕು ಅಂದರೆ ಲೇಯರ್ಸ್ಗೆ ಹೋಗ್ಬಿಟ್ಟು ಮೀಡಿಯಾ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿದ್ರೆ ವಿಡಿಯೋ ಮೇಲೆ ವಿಡಿಯೋ ಆ್ಯಡ್ ಆಗುತ್ತೆ. ಇವಾಗ ನಾನು ಸಬ್ಸ್ಕ್ರೈಬ್ ಬಟನ್ ಏನೋ ಒಂದು ಡೌನ್ಲೋಡ್ ಮಾಡಿದ್ದೀನಿ, ಇದನ್ನು ಟ್ಯಾಪ್ ಮಾಡಿ ಸೆಲೆಕ್ಟ್ ಮಾಡ್ಕೊತೀನಿ. ಅದು ವಿಡಿಯೋ ಮೇಲೆ ವಿಡಿಯೋ ಪ್ಲೇ ಆಗುತ್ತೆ. ನೋಡಿ, ಈಗ ಬ್ಯಾಕ್ಗ್ರೌಂಡಲ್ಲಿ ಆಲ್ರೆಡಿ ನಂದೊಂದು ವಿಡಿಯೋ ಇದೆ, ಅದ್ರ ಮೇಲೆ ಒಂದು ಪ್ಲೇ ಮಾಡಬೇಕು ಅಂದರೆ ನೋಡಿ ಪ್ಲೇ ಆಗ್ತಿದೆ ಅಲ್ವಾ, ಮುಗೀತದು. ಇದಕ್ಕೆ ನಾವು ಇದೇ ವಿಡಿಯೋಗೆ ಎಷ್ಟೊಂದು ಥರ ಆ್ಯನಿಮೇಷನ್ಸ್ನ ಕೊಡ್ಬೋದು. ಸಪೋಸ್ ಇದು ವಿಡಿಯೋ ಇದೆ, ವಿಡಿಯೋ ಫೇಡ್ ಆಗಿ ಬರಬೇಕಾ, ಹಿಂಗೆ ಪಾಪ್ ಆಗಿ ಬರಬೇಕಾ, ಈ ಥರ ಸ್ಲೈಡಾಗಿ ಬರಬೇಕಾ, ಹಿಂಗೆ ಈ ವಿಡಿಯೋ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನೀವು ಇನ್ ಆ್ಯನಿಮೇಷನ್ನು ಓವರ್ ಆಲ್ ಆ್ಯನಿಮೇಷನ್, ಔಟ್ ಆ್ಯನಿಮೇಷನ್, ಈ ಥರ ನಿಮಗೆ ಆ್ಯನಿಮೇಷನ್ಸ್ ಇದೆ. ಆ್ಯನಿಮೇಷನ್ಸ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಅದೇ ಥರ ವಿಡಿಯೋಸು ಬರುತ್ತೆ. ವಿಡಿಯೋ ಮೇಲೆ ವಿಡಿಯೋ ಬರುವಾಗ ನೋಡಿ ಈ ಥರ ಬರುತ್ತೆ. ಈ ವಿಡಿಯೋನ ನೀವು ಎಷ್ಟೊಂದು ಆಪ್ಷನ್ಸ್ ಇದೆ, ಸ್ಪ್ಲಿಟ್ ಸ್ಕ್ರೀನು, ವಾಲ್ಯೂಮ್ನ ಈ ವಿಡಿಯೋಗೆ ಇನ್ಕ್ರೀಸ್ ಮಾಡ್ಕೊಬೋದು. ಈ ಥರ ಇನ್ಕ್ರೀಸ್ ಮಾಡಬೇಕು, ಟ್ಯಾಪ್ ಮಾಡಬೇಕು, ವಾಲ್ಯೂಮ್ ಮೇಲೆ ಹಾಕ್ಕೋಬೇಕು, ಇನ್ಕ್ರೀಸ್ ಮಾಡ್ಕೊಬೇಕು ವಾಲ್ಯೂಮ್ನ. ರೊಟೇಟ್ ಮಾಡ್ಬೋದು ಈ ವಿಡಿಯೋನ ಈ ಥರ, ಇದು ರೊಟೇಟ್ ಆಪ್ಷನ್ನು. ಕ್ರಾಪ್ ಮಾಡ್ಬೋದು ವಿಡಿಯೋನ, ಎನೇಬಲ್ ಮಾಡಿದ್ರೆ ಸ್ವಲ್ಪ ಕ್ರಾಪ್ ಆಗುತ್ತೆ ಈ ಥರ. ಇದು ವಿಡಿಯೋ ಮೇಲೆ ಆ್ಯನಿಮೇಷನ್ ಕೊಡೋದು, ಹಾಗೆ ಕ್ರಾಪ್ ಮಾಡೋದು, ರೊಟೇಟ್ ಮಾಡೋದು, ಇದೇ ಥರ ತುಂಬ ಆಪ್ಷನ್ಸ್ ಇದೆ. ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಮಾಡಿ. ಇದೇ ಥರ ನಾನು ಇಮೇಜ್ ಕೂಡ ಇಂಪೋರ್ಟ್ ಮಾಡಿಕೊಂಡು ಅದಕ್ಕೆ ಎಷ್ಟೊಂದು ಆ್ಯನಿಮೇಷನ್ಸ್ನ ಕೊಡ್ಬೋದು. ಅದೇ ಲೇಯರ್ಗೆ ಹೋಗ್ಬಿಟ್ಟು ಮೀಡಿಯಾಗೆ ಹೋಗಿ ಯಾವುದಾದ್ರೂ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿ, ಸೊ ಇದಕ್ಕೆ ಆ್ಯನಿಮೇಷನ್ ಕೊಡ್ಬೋದು, ಫೇಡ್ ಮಾಡ್ಬೋದು, ಪಾಪ್ ಮಾಡ್ಬೋದು, ಸ್ಲೈಡ್ ಮಾಡ್ಬೋದು. ಸೇಮ್ ನನ್ನ ವಿಡಿಯೋಗೆ ಏನೇನು ಆಪ್ಷನ್ಸು ಇತ್ತೋ ಅದು ಏನೇನು ಆಪ್ಷನ್ಸ್ ಮಾಡೋದನ್ನೋ ಅದನ್ನೆಲ್ಲ ನೀವಿಲ್ಲಿ ಮಾಡ್ಬೋದು. ಡಿಲೀಟ್ ಮಾಡಿದೆ. ಸೊ ಇವಾಗ ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಹೆಂಗೆ ಟೆಕ್ಸ್ಟ್ ಆ್ಯಡ್ ಮಾಡೋದಂದರೆ ಲೇಯರ್ಗೆ ಹೋಗಿ ಟೆಕ್ಸ್ಟ್ ಆ್ಯಡ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಆ್ಯಡ್ ಮಾಡಬೇಕು. ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ ಓಕೆ ಕೊಡಿ. ಇದು ಸಬ್ಸ್ಕ್ರೈಬು, ಇಲ್ಲಿ ಕೆಳಗಡೆ ಟೈಮ್ ಲೈನಲ್ಲೇ ಬರುತ್ತೆ. ಇದಕ್ಕೆ ಕಲರ್ ಆ್ಯಡ್ ಮಾಡ್ಬೋದು ನೀವು. ನೋಡಿ ರೆಡ್ ಕಲರ್ ಆ್ಯಡ್ ಮಾಡಿದ್ದೀನಿ. ಎಕ್ಸ್ಪ್ಯಾಂಡ್ ಮಾಡ್ಬೋದು, ಎಲ್ಲಿ ಬೇಕೋ ಅಲ್ಲಿ ಇಡ್ಬೋದು ಸಬ್ಸ್ಕ್ರೈಬು. ಮತ್ತು ಇದಕ್ಕೆ ಆ್ಯನಿಮೇಷನ್ ಕೊಡ್ಬೋದು, ಪಾಪ್ ಆಗಿರಬೇಕು, ಸ್ಲೈಡ್ ರೈಟ್ ಆಗಬೇಕಾ, ನಾನು ಈ ಥರ ಆ್ಯನಿಮೇಷನ್ ಕೊಡಬೇಕು. ಸಪೋಸ್ ನೀವೇನಾದರೂ ಸ್ಕ್ರಾಲಿಂಗ್ ಟೆಕ್ಸ್ಟ್ನ ಕೊಡಬೇಕು ಅಂದರೆ ಹೆಂಗೆ ಮಾಡೋದು ಅದನ್ನು ಅಂತಂದರೆ, ಇದು ನಾನು ಆಲ್ರೆಡಿ ಸಬ್ಸ್ಕ್ರೈಬ್ ಅಂತ ಬರ್ತಿದ್ದೀನಲ್ಲ, ಇದನ್ನು ತಗೊಂಡು ರೈಟ್ಗೆ ಎಂಡಿಗೆ ಎಳೀರಿ. ಎಳೆದ್ಬಿಟ್ಟು ಇದು ಹೆಡ್ ಇದೆಯಲ್ಲ ಇದರಲ್ಲಿ, ಇದನ್ನು ಎಂಡಿಗೆ ಎಳ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಒಂದು ಲಾಕ್ ಐಕನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿ.
ಆಗಿದೆ, ಲಾಕ್ ಆಗಿದೆ. ಅದಾದಮೇಲೆ ಈಗ ಇದನ್ನು ಸ್ಟಾರ್ಟಿಂಗ್ ಪೊಸಿಷನ್ಗೆ ತಂದು ಹೆಡ್ನ ಹಿಂಗೆ ಮೂವ್ ಮಾಡಿ ಈಗ ಅಷ್ಟೇ ಪ್ಲೇ ಕೊಡಿ. ನೋಡಿ ಸ್ಕ್ರಾಲ್ ಆಗ್ತಿದೆ. ಅಂದರೆ ಟೆಕ್ಸ್ಟು ನಿಮಗೆ ಕಲರ್ ಚೇಂಜ್ ಮಾಡ್ತೀನಿ ನೋಡಿ, ಗೊತ್ತಾಗುತ್ತದ. ಗ್ರೀನ್ ಕೊಡ್ತೀನಿ ನೋಡಿ. ಇದು ಎಲ್ಲಿವರೆಗೂ ಬರುತ್ತೆ ಸ್ಕ್ರಾಲಿಂಗ್ ಅಂದರೆ ಇದು ಕಂಪ್ಲೀಟಾಗಿ ಎಷ್ಟಿದೆಯೋ ಅಷ್ಟೇ ಬರೋದು ನೋಡಿ. ನೋಡಿ ಸಬ್ಸ್ಕ್ರೈಬ್ ಅಂತ ಬರ್ತಿದೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಬೇಕು ಅಂದರೆ ನೀವು ಇನ್ನೂ ಫುಲ್ ವೀಡಿಯೋಗೆ ಬೇಕು ಅಂದರೆ ಇದನ್ನು ಈ ಥರ ಎಕ್ಸ್ಪ್ಯಾಂಡ್ ಮಾಡಿ. ನೋಡಿ ಬರುತ್ತೆ. ಎಲ್ಲಿವರೆಗೂ ಎಕ್ಸ್ಪ್ಯಾಂಡ್ ಮಾಡಿರ್ತೀರೋ ಅಲ್ಲಿವರೆಗೂ ನಿಮಗೆ ಅದು ತೋರಿಸುತ್ತೆ. ಈ ಥರ. ನೆಕ್ಸ್ಟು ನೀವು ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಕೊಬೋದು. ಸಪೋಸ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಟಿಕ್ಕರ್ಸ್ ಅಂತಿದೆಯಲ್ಲ, ಸ್ಟಿಕ್ಕರ್ಸ್ನ ಸೆಲೆಕ್ಟ್ ಮಾಡಿಬಿಟ್ರೆ ಇದು ಇಮೇಜ್ಗೆ ಸ್ಟಿಕ್ಕರ್ಸ್ ಆ್ಯಡ್ ಮಾಡ್ಬೋದು. ಮತ್ತು ಇದಕ್ಕೆಲ್ಲ ಆ್ಯನಿಮೇಷನ್ಸು ಕೊಡ್ಬೋದು. ಇನ್ನು ಆ್ಯನಿಮೇಷನ್ಸು ಕಲರ್ಸ್ ಚೇಂಜ್ ಮಾಡ್ಬೋದು. ಹಾಗೆ ನೀವೇನಾದರೂ ಒಂದು ಇಮೇಜ್ನ ಹೈಲೈಟ್ ಮಾಡಬೇಕು ಅಂತ ಅಂದರೆ ಲೇಯರ್ಸ್ಗೆ ಹೋಗ್ಬಿಟ್ಟು ಹ್ಯಾಂಡ್ ರೈಟಿಂಗ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಏನೋ ಒಂದು, ಇವಾಗ ಇದನ್ನೇನೋ ಒಂದು ಹೈಲೈಟ್ ಮಾಡಬೇಕು ಅಂದ್ಕೊಳ್ಳಿ, ಇದನ್ನು ಆ್ಯಡ್ ಮಾಡಿದ್ರೆ ನೀವಲ್ಲಿ ಹೈಲೈಟ್ ಮಾಡ್ಬೋದು. ನೋಡಿ ಪ್ಲೇ ಮಾಡಿದ್ರೆ ಅದು ಹೈಲೈಟ್ ಆಗಿರುತ್ತೆ. ನೋಡಿ ಹೈಲೈಟ್ ಆಗಿದೆ. ನೀವು ಇಮೇಜಸ್ನ ನೋಡ್ಬೋದು, ಬೇರೆ ಸ್ಟಿಕ್ಕರ್ಸ್ನ ಈ ಥರ ಬರುತ್ತೆ. ಸೊ ಇದು ಎಲ್ಲಿವರೆಗೂ ಬರುತ್ತೆ ಅಂದರೆ ನೀವು ಇಲ್ಲಿ ಕೆಳಗಡೆ ಸ್ವಲ್ಪ ಅಷ್ಟೇ ಎಷ್ಟು ನೋಡ್ತಿರೋ ರೆಡ್ಡು ಅಥವಾ ಆರೆಂಜು ಅಲ್ಲಿವರೆಗೂ. ಇನ್ನೂ ಬೇಕು ಅಂದರೆ ಎಲ್ಲಿವರೆಗೂ ವೀಡಿಯೋದಲ್ಲಿ ಇರಬೇಕು ಅಂದರೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊತಾ ಇರಬೇಕು ನೀವು. ನೆಕ್ಸ್ಟು ನಾನೇನಾದರೂ ಒಂದು ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ಗಳನ್ನ ತೆಗಿಬೇಕು ಅಂತ ಅಂದರೆ ಅದನ್ನು ಹೇಗೆ ಮಾಡೋದು. ಸಪೋಸ್ ನಾನಿವಾಗ ಸಬ್ಸ್ಕ್ರೈಬು ಒಂದು ಬಟನ್ನ ತೋರಿಸ್ದೆ, ಆಲ್ರೆಡಿ ವೀಡಿಯೋ ಡೌನ್ಲೋಡ್ ಮಾಡಿರೋದು, ಅದಕ್ಕೆ ಗ್ರೀನ್ ಬ್ಯಾಕ್ಗ್ರೌಂಡ್ ಇತ್ತು. ಅದನ್ನು ಹೆಂಗೆ ತೆಗಿಬೇಕು ಅಂದರೆ ಅದನ್ನು ನಾನು ತೋರಿಸ್ತೀನಿ. ಇಲ್ಲಿ ಸಬ್ಸ್ಕ್ರೈಬು ಇಲ್ಲಿ ಮಾಡ್ತೀನಿ, ಲೇಯರ್ಸ್ಗೆ ಹೋಗಿ ಮೀಡಿಯಾಗೆ ಹೋಗಿ ಇದನ್ನು ವೀಡಿಯೋ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಸಪೋಸ್ ನನಗೆ ಈ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ತೆಗೆದುಬಿಟ್ಟು ಓನ್ಲಿ ಸಬ್ಸ್ಕ್ರೈಬ್ ಬಟನ್ನು, ಬೆಲ್ ಐಕಾನ್ ಏನೇನಿದೆಯೋ ಇದರಲ್ಲಿ ಅದಷ್ಟೇ ಕಾಣಬೇಕು. ಗ್ರೀನ್ ಸ್ಕ್ರೀನ್ ಏನಿದೆಯೋ ಅದನ್ನು ರಿಮೂವ್ ಮಾಡಬೇಕು. ಅದಕ್ಕೊಂದು ಬೆಸ್ಟ್ ಆಪ್ಷನ್ ಇದೆ. ಹೆಂಗೆ ಅಂದರೆ ನೋಡಿ, ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಕ್ರೋಮಾ ಕೀ ಅಂತಿದೆಯಲ್ಲ, ಅದನ್ನು ಟ್ಯಾಪ್ ಮಾಡಿಬಿಟ್ಟು ಜಸ್ಟ್ ಇದನ್ನು ಎನೇಬಲ್ ಮಾಡಿ ಅಷ್ಟೇ. ಇಲ್ಲಿ ಕೀ ಕಲರ್ ಇದೆಯಲ್ಲ, ಗ್ರೀನ್ ಕಲರ್ ಸೆಲೆಕ್ಟ್ ಆಗಿದೆ. ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಬೇಡೋ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅದು ರಿಮೂವ್ ಆಗುತ್ತೆ. ನೋಡಿ ಈಗ ಪ್ಲೇ ಮಾಡ್ತೀನಿ ನೋಡಿ, ಸಬ್ಸ್ಕ್ರೈಬ್ ಬರ್ತಾ ಇದೆ, ಇಲ್ಲಿ ಗ್ರೀನ್ ಐಕನ್ ಹೋಗಿದೆ. ನೀವು ಹಾಗೆ ಈ ವಿಡಿಯೋದಲ್ಲಿ ಏನಾದ್ರೂ ಆಡಿಯೋನ ತೆಗಿಬೇಕು ಅಂದರೆ ಅದನ್ನು ತೆಗಿಬೋದು. ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಕೊಡಿ, ವಿಡಿಯೋ ಮೇಲೆ ಟ್ಯಾಪ್ ಮಾಡಿ, ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಕೊಡಿ, ಆಡಿಯೋ ಸಪ್ರೇಟ್ ಆಗಿಬಿಡುತ್ತೆ. ಇದರಲ್ಲಿ ಆಡಿಯೋ ಇದ್ದರೆ ಆಡಿಯೋ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟು ನೀವು ಇದಕ್ಕೇನಾದರೂ ಆಡಿಯೋ ಕೊಡಬೇಕು ಅಂದರೆ, ನಿಮ್ಮದೇ ಒಂದು ಆಡಿಯೋ ಕೊಡಬೇಕು ಅಂತ ಅಂದರೆ ವಾಯ್ಸ್ ರೆಕಾರ್ಡ್ಗೆ ಹೋಗಿ ಸ್ಟಾರ್ಟ್ ಅಂತ ಕೊಡಿ. ನಿಮ್ಮದೇ ಆಡಿಯೋ ಶುರುವಾಗುತ್ತೆ. ಇಲ್ಲಿ ಆಡಿಯೋ ನಮ್ಮದೇ ಬರುತ್ತೆ. ಇಲ್ಲಿ ನೆಕ್ಸ್ಟು ನೀವೇನಾದ್ರು ಮ್ಯೂಸಿಕ್ ಆ್ಯಡ್ ಮಾಡಬೇಕಪ್ಪ, ನಮ್ಮ ವಿಡಿಯೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡಬೇಕು ಅಂದರೆ ಆಡಿಯೋಗೆ ಹೋಗಿ ಗೆಟ್ ಮ್ಯೂಸಿಕ್ ಅಂತ ಕೊಟ್ಟು ಡೌನ್ಲೋಡ್ ಮಾಡಬೇಕು. ಇಲ್ಲ ಅಂದರೆ ಆಲ್ರೆಡಿ ರೆಕಾರ್ಡೆಡ್ ಮ್ಯೂಸಿಕ್ಸ್ ಏನಾದರೂ ಇದ್ದರೆ ಇದನ್ನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಮ್ಯೂಸಿಕ್ ಆ್ಯಡ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಪ್ಲೇ ಮಾಡ್ಬೋದು. ಇದು ಮೇಜರ್ ಆಪ್ಷನ್ಸು. ಏನೇನು ಬೇಕೋ ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ಆಪ್ಷನ್ಸ್ ಇಟ್ಕೊಂಡು
ನೋಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ, ನಿಮ್ಗೆ ನಿಜ ನೀಟಾಗಿ ಅರ್ಥ ಆಗುತ್ತೆ. ನಿಮ್ಗೆ ಇನ್ನೂ ಬೇರೆ ಥರ ಏನಾದ್ರು ವೀಡಿಯೋ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಧನ್ಯವಾದಗಳು.